ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್. ನಾನಂತೂ ಇವತ್ತು ಫ್ರೆಶ್ ಅಪ್ ಆಗಿ ಆಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿದು ಇವಾಗ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರಿಗೆ ಬಿಫೋರ್ ಬ್ರೇಕ್ಫಾಸ್ಟು ಅವ್ರಿಗೆ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಏನು ಪ್ರಿಪೇರ್ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಇನ್ನು ಹಾಗೆ ಜೀರಾ ರೈಸ್ ಮತ್ತು ದಾಲ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಫಸ್ಟು ದಾಲ್ ಮಾಡೋಕ್ಕೆ ಒಂದು ಚಿಕ್ಕ ಬೌಲ್ ತೊಗೊಂಡು 1 ಬೌಲಷ್ಟು ಮಸೂರ್ ದಾಲು, 1 ಬೌಲಷ್ಟು ತೊಗರಿಬೇಳೆ, ಒಂದು 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡು ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಈ ಥರ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕೋಬೇಕು, ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಆ್ಯಂಡ್ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯಬೇಕು, ಮ್ಯಾಶ್ ಆಗಬಾರ್ದು. ಸೊ ನಮ್ಮ ಟೀ ಅಂತೂ ರೆಡಿ ಆಯಿತು. ಇವಾಗ ಟೀನ ಸೋಸ್ಬಿಟ್ಟು ನಮ್ಮ ಅತ್ತೆಗೆ ಕೊಡಬೇಕು. ಆ್ಯಕ್ಚುಲಿ ಅವ್ರಿಗೆ ಅವ್ರು ಕೂಡ ಬೆಲ್ಲನೇ ಜಾಸ್ತಿ ಕುಡಿಯೋದು. ನಾನು ಕೂಡ ನಮ್ಮ ಮನೇಲಿ ಬೆಲ್ಲ ಕಾಫಿನೇ ಮಾಡ್ಕೊತೀವಿ. ಆದಷ್ಟು ಸಕ್ಕರೆನ ಮಾತ್ರ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಸಕ್ಕರೆನೇ ಇರಲ್ಲ. ಏನಾದರೂ ಪಾಯಸ ಜಾಮೂನ್ ಮಾಡಬೇಕಂದ್ರೆ ಮಾತ್ರ ಅವಾಗ ತೊಗೊಂಬರ್ತೀನಿ ಅಷ್ಟೇ. ಇವಾಗ ಸಿಂಪಲಾಗಿ ಜೀರಾ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಾನಂತೂ ಇಲ್ಲಿ 3 ಗ್ಲಾಸ್ ಅಕ್ಕಿಗೆ ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆ ಮಕ್ಕಳು ಬರೀ ಜೀರಿಗೆ ಜಾಸ್ತಿ ಇದ್ದರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಜೀರಿಗೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಆಮೇಲೆ ಈ ಥರ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ಇನ್ನು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಜೀರಾ ರೈಸ್ ಅಂತೂ ರೆಡಿ ಆಯಿತು. ನೋಡಿ, ನಮಗೆ ಬೇಳೆ ಕೂಡ ಚೆನ್ನಾಗೇ ಬೆಂದಿದೆ. ಚೌಟಲ್ಲಿ ಈ ಥರ 2 ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಮ್ಯಾಶ್ ಆಗಿಬಿಡುತ್ತೆ. ಫುಲ್ ಮ್ಯಾಶ್ ಮಾಡ್ಕೊಬೇಡಿ, ಅಲ್ಲಲ್ಲಿ ನಮಗೆ ಬೇಳೆ ಥರ ಇರಬೇಕು. ಆವಾಗಲೇ ತಿನ್ನಬೇಕಾದ್ರೆ ನಮಗೆ ಚೆನ್ನಾಗಿರುತ್ತೆ ದಾಲು. ಇವಾಗ ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಆಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆನಿಯನ್ಸು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ 1 ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಆನಿಯನ್ಸ್ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು 3 ಚಿಕ್ಕ ಸೈಜಲ್ಲಿರೋ ಟೊಮೊಟೊನ ತೊಗೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ, ಟೊಮೊಟೊ ಬೇಗ ಫ್ರೈ ಆಗುತ್ತೆ. ನಾವು ದಾಲ್ ಬೇಯಿಸ್ಬೇಕಾದ್ರೆ ಕೂಡ ಉಪ್ಪು ಹಾಕಿದ್ದೀವಿ, ಸೊ ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಇಟ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಎವರೆಸ್ಟ್ ಗರಂ ಮಸಾಲೆ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅದನ್ನು ವಿಡಿಯೋ ಎಲ್ಲ ಮಿಸ್ ಆಗಿದೆ. ಆ್ಯಂಡ್ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸಿಟ್ಟಿರೋ ಈ ದಾಲ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇನ್ನು ಲಾಸ್ಟಲ್ಲಿ ಕ್ರಷ್ ಮಾಡ್ಕೊಂಡಿರೋ ಒಂದು ಅರ್ಧ ಟೀ ಸ್ಪೂನ್ ಕಸೂರಿ ಮೆಂತ್ಯ ಹಾಕ್ಕೊಳ್ಳಿ. ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾನು ದಾಲ್ ತಡ್ಕನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದನ್ನು ದಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದಾಲ್ ತಡ್ಕ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಜೀರಾ ರೈಸ್ ಆ್ಯಂಡ್ ದಾಲ್ ತಡ್ಕ ಕಾಂಬಿನೇಷನ್ ಸಖತ್ತಾಗಿತ್ತು. ಆ್ಯಂಡ್ ನೋಡಿ, ನಮ್ಮ ಮಕ್ಕಳು ಎಲ್ಲ ಫುಲ್ ವೆಯ್ಟಿಂಗು, ಅಂದರೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಅಂದರೆ ಎದ್ದಿದ್ದು ಕೂಡ ಲೇಟ್ ಆಯಿತು ಆ್ಯಂಡ್ ಅಡುಗೆ ಮಾಡೋಕ್ಕೆ ಲೇಟ್ ಆಯಿತು. ಫುಲ್ ವೆಯ್ಟಿಂಗ್, ಹೊಟ್ಟೆ ಹಸಿತಿದೆ ಅಂತೇಳಿ ಮಕ್ಕಳು.
ಆ್ಯಂಡ್ ನಾನಂತೂ ಅವಾಗವಾಗ ಈ ರೆಸಿಪಿ ಮಾಡ್ತಾ ಇರ್ತೀನಿ ಮನೇಲಿ. ಜೀರಾ ರೈಸ್ ದಾಲ್ ತಡಕ ಎಕ್ಸ್ಪೆಷಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಈ ದಾಲ್ ಬಂದು ನಾವು ಚಪಾತಿಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ನಮ್ಮ ಮನೇಲಂತೂ ಎಲ್ಲರೂ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ಆ್ಯಂಡ್ ನಮ್ಮ ನಾದಿನಿ ಮಕ್ಕಳು ನಮ್ಮ ಅತ್ತೆ ಎಲ್ಲ ಸಿಟಿ ಮಾರ್ಕೆಟ್ಗೆ ಹೋದರು. ಹಾಗೆ ಚಿಕ್ಕಪೇಟೆ KR ಮಾರ್ಕೆಟ್ ಶಾಪಿಂಗ್ ಅಂತ ಹೇಳಿ ಅವರು ಹೋದರು. ಇನ್ನು ನಾನಂತೂ ಇವಾಗ ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಇವಾಗ ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿದು ಆಮೇಲೆ ಇನ್ನು ಮಧ್ಯಾಹ್ನದಿಂದ ಗಮ್ಯಗೆ ಚೆಸ್ ಕ್ಲಾಸ್ ಇರುತ್ತೆ. ಗಮ್ಯಗೆ ಚೆಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು. ಏನು ಮಾಡ್ತಿದ್ದೀರಾ ಇಬ್ಬರು? ಗಮ್ಯ ಇಲ್ಲಿ ನೋಡು ನೋಡು. ಓ ಮೈ ಗಾಡ್, ಏನು ಮಾಡ್ತಿದ್ದೀರಾ ಇಬ್ಬರು? ಬಾ ಅಲ್ಲಿ ಹೋಗೋಣ, ಆಚೆ ಹೋಗೋಣ, ಬರ್ತೀರಾ? ಇವಾಗ ಚೆಸ್ ಕ್ಲಾಸ್ಗೆ ರೆಡಿ ಆಗಲ್ವಾ? ಬರಲ್ವಾ ಇಬ್ಬರು? ಮತ್ತೆ ಬೇಗ ರೆಡಿ ಆಗ್ತೀರಾ? ಅದೇ ಬಟ್ಟೆ ಬೇಡ, ಬೇರೆ ಬಟ್ಟೆ. ಸ್ನಾನ ಮಾಡಿಬಿಟ್ಟು ಬೇಗ ರೆಡಿ ಆಗ್ಬೇಕಾಯ್ತಾ? ಗವಿ ಇಲ್ಲೇ ಎಷ್ಟು ಚೆನ್ನಾಗಿದ್ದಾರೆ ಇಬ್ಬರು ಸಿಸ್ಟರ್ಸು. ಮುತ್ಕೊಡ್ತಿದ್ದಾಳೆ ಗವ್ಯ. ಇಬ್ಬರು ಗುಡ್ ಗರ್ಲ್ಸ್ ಇಬ್ಬರು. ಸುಮ್ಮನಿರ್ ಗಮ್ಯ, ಹಂಗೆಲ್ಲ ಮಾಡಬಾರ್ದು. ಆಯಿತು, ಓದೇ ಕೊಡೋಣ ಗಮ್ಯಗೆ. ತಲೆ ಬಾಚು ಗಮ್ಯ, ಗವ್ಯಗೆ ತಲೆ ಬಾಚು, ನೀಟಾಗಿ ವಿಡಿಯೋ ಮಾಡ್ತೀನಿ. ಗಮ್ಯ ಗಮ್ಯ ಇವತ್ತಂತೂ ಶಾರ್ಪ್ ಕರೆಕ್ಟ್ ಟೈಮ್ಗೆ ನಾವು ಕ್ಲಾಸ್ ಹತ್ರ ಬಂದುಬಿಟ್ವಿ, ಚೆಸ್ ಕ್ಲಾಸ್ಗೆ. ಇನ್ನು ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಫಾಸ್ಟಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಕ್ಳಿಗಂತೂ ಆಚೆ ಕರ್ಕೊಂಬಂದುಬಿಟ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾವೇ ತುಂಬ ಪೇಷನ್ಸಿಂದ ಹೊರಗಡೆ ಸುತ್ತಾಡಬೇಕು. ನಮಗಿರಬೇಕು ಪೇಷನ್ಸು, ಮಕ್ಳಿಗಂತೆ ಇರುತ್ತೆ. ಇನ್ನು ಲಿಫ್ಟ್ ಹತ್ರ ಬಂದುಬಿಟ್ಟು ಗಮ್ಯನೇ ಆನ್ ಮಾಡ್ತಾಳೆ ಫಸ್ಟ್. ಆ್ಯಕ್ಚುಲಿ ಅವಳಿಗೆ ಲಿಫ್ಟ್ ಎಕ್ಸ್ಕಲೇಟರ್ ತುಂಬ ಇಷ್ಟ. ಇಬ್ಬರಿಗೂ ಅಷ್ಟೇ. ಚೆಸ್ ಕ್ಲಾಸ್ ಇರೋದು 3rd ಫ್ಲೋರಲ್ಲಿ. ಸೊ ಇನ್ನು ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಲಿಫ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಒಳಗಡೆ ಚೆಸ್ ಕ್ಲಾಸ್ ಒಳಗಡೆ ಅಂತೂ ಬಂದ್ವಿ. ಗಮ್ಯನ ಒಳಗಡೆ ಬಿಟ್ಟು ನಾನಂತೂ ಗವ್ಯನ ಕರ್ಕೊಂಡ್ಬಿಟ್ಟು ಅಲ್ಲಿ ಬಾಲ್ಸಲ್ಲಿ ಆಟಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಗವ್ಯನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗವ್ಯ ಅಂತೂ ಇಲ್ಲಿ ಬಂದರೆ ಬರೀ ಬಾಲ್ಸಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ. ಸ್ಲಿಪ್ಪರ್ಸ್ನ ಅಲ್ಲಿ ಬಿಟ್ಬಿಟ್ಟು ಇನ್ನು ಬಾಲ್ಸಲ್ಲಿ ಹೋಗ್ಬಿಟ್ಟು ನಮ್ಮ ಗವ್ಯ ಅಂತೂ ಆಟಾಡ್ತಿದ್ದಾಳೆ. ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಅಂತ ಹೇಳಿ ಬಾಲ್ಸ್ನ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಜನ ಮಕ್ಕಳು ಏನು ಮಾಡ್ತಾರಂದರೆ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟ್ ಇಲ್ಲಿ ಒಂದು 5 ಮಿನಿಟ್ಸ್ ಆಟಾಡ್ಬಿಟ್ಟು ಆಮೇಲೆ ಕ್ಲಾಸ್ಗೆ ಹೋಗ್ತಾರೆ. ನಮ್ಮ ಗಮ್ಯ ಅಂತೂ ಹಾಗೆ ಮಾಡಲ್ಲ, ಕ್ಲಾಸ್ ಮುಗ್ದಾದ್ಮೇಲೆ ಬಂದು ಆಟಾಡ್ತಾಳೆ. ಈಗ ನಮ್ಮ ಗವ್ಯ ಆಟ ಆಡ್ತಾ ಇದ್ದಾಳೆ. ಬಾ ಬೇಗ, ಬರಲ್ವಾ? ವಾವ್, ಸೂಪರ್. ಇದಂತೂ ಕ್ಲೈಮೇಟ್ ಒಳ್ಳೆ ಮಳೆ ಬರೋ ಥರ ಇದೆ. ಇನ್ನು ಕ್ಲಾಸ್ ಅಂತೂ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಬಸ್ ಸ್ಟಾಪ್ಗೆ ಬಂದ್ವಿ. ಬಸ್ ಅಂತೂ ಸಿಕ್ಕೇ ಇಲ್ಲ. ಅರೌಂಡ್ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಬಸ್ ಸಿಕ್ಕಿಲ್ಲ. ಕೊನೆಗೆ ಯಾವುದೋ ಒಂದು ಬಸ್ ಸಿಕ್ತು, ಬಸ್ ಹತ್ಕೊಂಡ್ಬಿಟ್ಟು ಇನ್ನು ಮನೆಗಂತೂ ಬಂದ್ವಿ. ಎಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೋ ಅಂತೂ ಅದೊಂದು ಟೆನ್ಷನ್ ಆಗಿತ್ತು. ಕೊನೆಗಂತೂ ಮಳೆ ಅಂತೂ ಬಂದಿಲ್ಲ, ಮನೆಗಂತೂ ರೀಚ್ ಆದ್ವಿ. ಹಲೋ ಫ್ರೆಂಡ್ಸ್, ಸೊ ವೆದರ್ ಅಂತೂ ತುಂಬ ಕೂಲಾಗಿದೆ. ಇವಾಗ ತಾನೇ ಲೈಟಾಗಿ ಮಳೆ ಬಂತು. ಇನ್ನು ಮನೆಗೆ ಬಂದು ಬಿಸಿ ಬಿಸಿಯಾಗಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ವೆದರ್ ಕೂಲಾಗಿರ್ಬೇಕಾದ್ರೆ ಈ ಥರ ಹಾಟ್ ಕಾಫಿ, ಟೀ ಇಲ್ಲ ಸ್ನ್ಯಾಕ್ಸ್ ಏನಾದರೂ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಇನ್ನು ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ ಮಕ್ಕಳು ಎಲ್ಲ ಅವರು ಸಿಟಿ ಮಾರ್ಕೆಟ್ಗೆ ಹೋಗಿರೋರು ಇನ್ನೂ ಬಂದಿಲ್ಲ. ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಗೊತ್ತಲ್ಲ, ಅಷ್ಟು ಬೇಗ ಬರೋಕ್ಕಾಗಲ್ಲ. ಇನ್ನು ಅಡುಗೆನ ಮಾಡಬೇಕು, ಬೇಗ ಪೂಜೆ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ಫಸ್ಟು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಕಾಫಿನ ಕುಡಿತಾ ಇದ್ದೀನಿ. ಟೀ ಅಂತೂ ಬಿಟ್ಬಿಟ್ಟೆ ಫುಲ್ಲು. ಈಗ ಕಾಫಿನ ಶುರು ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪನೇ ಕುಡಿತಾ ಇರ್ತೀನಿ. ಇದು ಕಪ್ ನೋಡೋಕೆ ಇಷ್ಟು ದೊಡ್ಡದಾಗಿದೆ. ಮೇಲ್ಗಡೆ ಅಷ್ಟೇ ಓಪನ್ ಇರೋ ಸ್ವಲ್ಪನೇ. ಕಪ್ ನೋಡೋಕೆ ಮಾತ್ರ ದೊಡ್ಡದಾಗಿದೆ ಅಷ್ಟೇ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಅಡುಗೆ ಮಾಡಿದೆ. ಬೆಳಗ್ಗೆ ಮಾಡಿರೋ ದಾಲು, ರೈಸು ಮತ್ತು ತಿಳಿ ಸಾರು ಮಾಡಿದೆ. ಇನ್ನು ಬೆಳಗ್ಗೆ ಮಾಡಿರೋದೇ ಜೀರಾ ರೈಸ್ ಇತ್ತು.
ಆಮೇಲೆ ಚಪಾತಿನ ಮಾಡಿದೆ ಆ್ಯಂಡ್ ಪಾಯಸ, ಇದು ಸಣ್ಣದು ಶಾವಿಗೆಯಲ್ಲಿ ಪಾಯಸ ಮಾಡಿರೋದು, ಎಷ್ಟು ತೆಳ್ಳಗೆ ಮಾಡಿದ್ರು ಗಟ್ಟಿ ಆಗಿಬಿಟ್ಟಿದೆ. ಆ್ಯಂಡ್ ದಾಲ್ಗೆ ಚಪಾತಿ, ತಿಳಿ ಸಾರು, ಅನ್ನ, ಪಾಯಸ ಆ್ಯಂಡ್ ಜೀರಾ ರೈಸ್. ಸೊ ಇವತ್ತಿನ ಡಿನ್ನರ್ಗೆ ಇದೇ ನಮ್ಮ ಮನೇಲಿ ಮೆನು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್.